ಭಗವತಿ. ಹಾಂ, ಲಕ್ಷ್ಮೀನಾರಾಯಣ. ಒಟ್ಟು ನಾನಾಗ ಪೇಟೆ ಬೇಡ ಅಂದಿದ್ದೆ. ಲಕ್ಷ್ಮೀನಾರಾಯಣ ಒಳ್ಳೆಯದಾಗಲಿ. ಒಟ್ಟು ಈ ಬಾರಿ ಹನುಮತ್ ಜಯಂತಿ ಭಾಳ ವಿಶೇಷವಾಗಿ ನಡೀತು. ಒಳ್ಳೆಯದಾಗಲಿ, 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 ಒಳ್ಳೆಯದಾಗಲಿ. ಇತ್ತಳಗಿಟ್ಬಿಡಿ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಿ ಮಾರುತಿ ಮಾರುತಿ. ಆಗ ಪುಷ್ಪವೃಷ್ಟಿ ಬೇಡ ಅಂತಿದ್ದೆ, ಈಗ ನೀವು ತಂದು ಮಾಡ್ತಾಯಿದ್ದೀರಿ. ಮಾರುತಿ ಮಾರುತಿ ಮಾರುತಿ. ಒಳ್ಳೆಯದಾಗಲಿ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಿ 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 ಮಾರುತಿ. बोलो राम भक्त हनुमान की, बोलो राम भक्त हनुमान की, बोलो राम भक्त हनुमान की. मनोजवं मारुतुल्य वेगं जितेन्द्रियं बुद्धिमतां वरिष्ठं वातात्मजं वानरोध मुख्यं श्रीरामदूतं शिरसा नमामि. मारुति. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಾಂ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಮಾರುತಿ ಮಾರುತಿ. ಒಟ್ಟು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದೀರಿ. ಮಾತಾಡಿ. ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಪಾದಾರವಿಂದದಲ್ಲಿ ನಮಿಸುತ್ತಾ, ಜಿ ಕನ್ನಡ ಸಿಬ್ಬಂದಿ ಮತ್ತು ಜಿ ಕನ್ನಡದ ಮಹರ್ಷಿವಾಣಿಯ ಕ್ಯಾಮರಾ ಸಿಬ್ಬಂದಿಯವರಿಗೆ ನಾವು ಕೃತಜ್ಞತೆ ಹೇಳ್ತಾ ಇದ್ದೇವೆ. ಈಗ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಆನಂದ್ ಗುರೂಜಿ ಅವರು ಮತ್ತು ಜಿ ಕನ್ನಡ ಸಿಬ್ಬಂದಿ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಿದ್ದೀರಾ. ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಮಾತು ಮೈಕು ಅಂದರೆ ಹಾಗೆ ಏನು ಮಾತಾಡಬೇಕು ಅದು ಬರೋದೆ. ನಮ್ಮ ಸಭಾಮಂಗಲ ಗ್ರಾಮಕ್ಕೆ ಆಗಮಿಸಿದಂತಹ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿ ಅವರಿಗೆ ಮತ್ತು ಜಿ ಟಿ ವಿ ಕನ್ನಡದ ವಾಹಿನಿಯ ಎಲ್ಲ ಟೆಕ್ನಿಷಿಯನ್ಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಮ್ಮ ಮಾರುತಿ ಸೇವಾ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ಅರ್ಪಿಸಿದೆ. ಏಕೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಒಳ್ಳೆಯದಾಗಲಿ. ಸಂತೋಷಕ್ಕೆ ಮಾತೆ ಬರ್ತಾ ರಾಮಧ್ಯಾನ, ರಾಮನಾಮ, ನಿರಂತರವಾದ ಸೇವೆ, ನಿಮ್ಮಲ್ಲಿ ನಡೆದಂತಹ ಆ ಸೇವೆ, ಆ ಪುಷ್ಪಾಲಂಕಾರ, ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ. ಅಷ್ಟು ವಿಶೇಷವಾಗಿ, ಅಷ್ಟು ಅದ್ಧೂರಿತವಾಗಿ ನಡೆಸಿದ್ದೀರಿ. ನಮಗೂ ಸಂತೋಷ, ನಮ್ಮ ರಾಜ್ಯದ ಜನತೆಗೂ ಸಂತೋಷ. ಜೊತೆಗೆ ಈ ಕಾರ್ಯಕ್ರಮವನ್ನು ಮೊನ್ನೆ ನಡೆದಂತಹ ರಾಮನವಮಿ ಉತ್ಸವದ ಆ ವಿಶೇಷವಾಗಿರ್ತಕ್ಕಂಥ ರಾಮನವಮಿ ಉತ್ಸವ, ಜೊತೆಗೆ ಹನುಮತ್ ಜಯಂತಿ, ರಾಮನವಮಿ ಉತ್ಸವವೂ ನಿಮ್ಮಲ್ಲಿ ಚೆನ್ನಾಗಿ ನಡೆಯುತ್ತೆ, ಹನುಮತ್ ಜಯಂತಿನೂ ಅಷ್ಟೇ ವಿಶೇಷವಾಗಿರುತ್ತೆ. ಆದರೆ ಹನುಮತ್ ಜಯಂತಿ ಉತ್ಸವ, ಮೊನ್ನೆ ನಡೆದಂಥ ಹನುಮತ್ ಜಯಂತಿ ಉತ್ಸವ, ಆನೆ ಅಂಬಾರಿ ಉತ್ಸವ, ಹಾಗೆ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರಿ. ಪುಷ್ಪವೃಷ್ಟಿ ಆಗಲಿ, ಆನೆ ಅಂಬಾರಿ ಉತ್ಸವ ಆಗಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ.
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.